ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು. ಇದೊಂದು ಸಂಭ್ರಮ ಅಂತ ಹೇಳಬೇಕು ಅಂತ ಅನಿಸ್ತದೆ. ಇಲ್ಲ, ಇದು ಬರೀ ಸಂಭ್ರಮವಲ್ಲ, ನಾವೆಲ್ಲರೂ ಇಷ್ಟು ಜನ ಹೇಗೆ ಸೇರಿರೋದು, ಜೊತೆಗೆ ನಮ್ಮ ಗುರುಗಳೆಲ್ಲ ನಮ್ಮ ಜೊತೆಗೆ ಇರೋದ್ರಿಂದ ಇದನ್ನು ನಾವು ಶುಭ ದಿನ ಅಂತ ಕರೆಯೋದು ಒಳ್ಳೆಯದು ಅಂತ ಅನಿಸ್ತದೆ. ಸೊ ಇಂಥ ಶುಭ ದಿನದ ಈ ಶುಭ ಗಳಿಗೆಯಲ್ಲಿ ನಾವೆಲ್ಲರೂ ಜೊತೆಗಿದ್ದೇವೆ. ಕಾರ್ಯಕ್ರಮವನ್ನ ತುಂಬಾ ಹೆಚ್ಚು ಮಾತಾಡಿ ತುಂಬಾ ಲೇಟ್ ಮಾಡೋ ಬದಲು ಬೇಗ ಬೇಗ ಶುರು ಮಾಡಿ ಬೇಗ ಬೇಗ ಅರ್ಥಗರ್ಭಿತವಾಗಿ ಮುಗಿಸ್ಕೊಳ್ಳುವ ಅನ್ನೋ ಉದ್ದೇಶದಿಂದ ಕಮ್ಮಿ ಮಾತಾಡ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಅಧ್ಯಾಪಕ ವೃಂದದವರಿಗೆ ನಮಸ್ಕಾರ ಹೇಳ್ತಾ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮ ಶುರು ಮಾಡುವಂತ ಪ್ರಾರ್ಥನೆಗೆ ಜಯಶ್ರೀ ಮತ್ತು ತಂಡದವರನ್ನ ವೇದಿಕೆ ಮೇಲೆ ಕರೀತಾ ಇದ್ದೇವೆ. ಶುಭಂ ಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ವೃಷತಿ ಪ್ರಬುದ್ಧಿ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ಶುಭಂ ಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ವೃಷತಿ ಪ್ರಬುದ್ಧಿ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ. ಜ್ಯೋತಿಯಾದ ಗುರುವಿಗೆ ಶರಣು ಶರಣಾರ್ಥಿ. ಪ್ರತಿಯೊಬ್ಬರ ಜೀವನದಲ್ಲೂ ಗುರುವಿನ ಪಾತ್ರ ಬಹಳ ಮಹತ್ವವಾದದ್ದು. ಪ್ರತಿಯೊಬ್ಬರಿಗೂ ಗುರುವಿನ ಅವಶ್ಯಕತೆ ಜೀವನದ ಎಲ್ಲ ಹಂತಗಳಲ್ಲೂ ಇದೆ ಎಂದರೆ ಖಂಡಿತವಾಗಿಯೂ ತಪ್ಪಾಗಲಾಗದು. ಗುರುವಿನ ಸ್ಪರ್ಶವಾದಾಗ ನಮ್ಮ ಯಶಸ್ಸು ದುಪ್ಪಟ್ಟಾಗುತ್ತದೆ. ಅಜ್ಞಾನವನ್ನು ತೊರೆದು ಎಲ್ಲೆಲ್ಲೂ ಜ್ಞಾನವು ಬೆಳಗಲಿ ಎಂಬ ಆಶಯದೊಂದಿಗೆ ಇವರಿಗೆ ಧನ ಸಹಾಯ ನೀಡಲಿಕ್ಕಿದ್ದೇವೆ. ಅದೇ ರೀತಿ ಶಿಕ್ಷಕರಿಗೆ ಇವತ್ತು ಸನ್ಮಾನವನ್ನು ಮಾಡಲಿಕ್ಕೆ ಇದ್ದೇವೆ. ಇದೇ ರೀತಿ ನಮಗೆ ಮುಂದಿನ ದಿನ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಯೋಜನೆಗಳನ್ನು ಇಟ್ಕೊಂಡಿದ್ದೇವೆ. ಇದೇ ರೀತಿ ನಮ್ಮ ಗುರುಗಳ ಆಶೀರ್ವಾದ ಇದ್ದರೆ ಖಂಡಿತವಾಗಿ ಮುಂದೆ ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬ ಮಾತನ್ನು ಹೇಳುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.
ಕಾಲದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಹಾಯ್, ನಾನು ಶಿವರಾಜ್ ಕುಮಾರ್. ಪಾಸಿಟಿವ್ ಪಿಕ್ಚರ್ಸ್ ನೋಡಿ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.